ರಾಜ್ಯ ಪ್ರಶಸ್ತಿಯನ್ನೇ ನಟ ಕಿಚ್ಚ ಸುದೀಪ್ ತಿರಸ್ಕರಿಸಿದ್ದಾರೆ. 2019ನೇ ಸಾಲಿನ ಅತ್ಯುತ್ತಮ ನಟ ಪ್ರಶಸ್ತಿ ನನಗೆ ಬೇಡ ಅಂಥೇಳಿ ಅಭಿನಯ ಚಕ್ರವರ್ತಿ ನಯವಾಗಿಯೇ ತಿರಸ್ಕರಿಸಿದ್ದಾರೆ. ಸಿನಿಮಾ ಯಾವುದು ಅಂದರೆ ಪೈಲ್ವಾನ್ ಸಿನಿಮಾದ ನಟನೆಗಾಗಿ ಅತ್ಯುತ್ತಮ ನಟ ಎಂಬ ಪ್ರಶಸ್ತಿ ಕಿಚ್ಚ ಸುದೀಪ್ ಅವರಿಗೆ ಸಿಕ್ಕಿದೆ. 2019ನೇ ಇಸ್ವಿ ಪ್ರಶಸ್ತಿ ಇವಾಗ ಕೊಡ್ತಾ ಇರೋದು. 2019ನೇ ಸಾಲಿನ ಪ್ರಶಸ್ತಿ ಇದು. ಅತ್ಯುತ್ತಮ ನಟ ಪ್ರಶಸ್ತಿ ನನಗೆ ಬೇಡ ಅಂಥೇಳಿ ಸುದೀಪ್ ಹೇಳಿದ್ದಾರೆ. ಅನೇಕ ಅರ್ಹ ನಟರಿದ್ದಾರೆ, ಅವರಲ್ಲಿ ಒಬ್ಬರು ಯಾರಾದರೂ ತೊಗೊಂಡ್ರೆ ಸಾಕು, ನನಗೇನು ಬೇಡಪ್ಪ ಅದು ಅಂತ ಹೇಳಿಬಿಟ್ಟಿದ್ದಾರೆ. ಸಿಟ್ಟ, ಆಕ್ರೋಶನ, ತಡವಾಯಿತು ಅನ್ನೋ ಒಂದು ಬೇಸರ ಏನಾದರೂ ಇದೆಯಾ? ಇಷ್ಟು ವರ್ಷಗಳ ಕಾಲ ಬೇಕಾಯ್ತಾ? ಪೈಲ್ವಾನ್ ಸಿನಿಮಾದಲ್ಲಿ ನನ್ನ ನಟನೆ ಗುರುತಿಸೋಕ್ಕೆ ಇಷ್ಟು ವರ್ಷಗಳ ಕಾಲ ಬೇಕಾಯ್ತಾ? ಗೊತ್ತಿಲ್ಲ. ಸುದೀಪ್ ಅವರ ಮನಸ್ಸಲ್ಲಿ ಯಾವೆಲ್ಲ ವಿಷಯ ಇಟ್ಕೊಂಡು ಇಷ್ಟನ್ನು ಅವ್ರು ಬರ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ. ಹಲವಾರು ವರ್ಷಗಳಿಂದ ನಾನು ಅವಾರ್ಡ್ ತೊಗೊಳ್ಳದೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಅಂತ ಕೂಡ ಬರೆದಿದ್ದಾರೆ. ತುಂಬ ವರ್ಷಗಳಾಯಿತು, ಪ್ರಶಸ್ತಿ ಬಂದರೆ ಅದನ್ನು ಸ್ವೀಕರಿಸೋದನ್ನೇ ಬಿಟ್ಟುಬಿಟ್ಟಿದ್ದೀನಿ ನಾನು. ಆದರೂ ನನ್ನನ್ನು ಆಯ್ಕೆ ಮಾಡಿದಂಥ ಆಯ್ಕೆಗಾರರಿಗೆ ಕೃತಜ್ಞನಾಗಿದ್ದೇನೆ. ಈ ಥರದ್ದು ವಿಚಾರಗಳೇನಾಗುತ್ತೆ, 3-4 ರೀತಿ ಸಂದೇಶವನ್ನು ಕೊಡ್ತವೆ. ಒಬ್ಬ ವ್ಯಕ್ತಿಗೆ ಯಾವ ಕಾಲಘಟ್ಟದಲ್ಲಿ ಯಾವ ಪ್ರಶಸ್ತಿಗಳು ಸಿಗಬೇಕಾಗಿತ್ತೋ, ಆ ಥರ ನಿರೀಕ್ಷೆಗಳು ಯಾವಾಗಿರುತ್ತವೋ, ಯಾವತ್ತಿನ ಶ್ರಮಕ್ಕೆ ಯಾವತ್ತಿನ ಒಂದು ಬಹುಮಾನವನ್ನು ಒಂದು ಜೀವ ಎಕ್ಸ್ಪೆಕ್ಟ್ ಮಾಡ್ತಿರುತ್ತೋ ನಮಗೆ ಗೊತ್ತಿಲ್ಲ. ಸೊ ಅಂಥ ಟೈಮಲ್ಲಿ ಅವುಗಳು ಬಂದಾಗ ಆ ಒಂದು ಪ್ರಶಸ್ತಿಯ ಮೌಲ್ಯವೂ ಕೂಡ ಹೆಚ್ಚಾಗಬಹುದು. ಆ ಟೈಮಲ್ಲಿ ಬರಬೇಕದು. ಆ ಒಂದು ಬಿಸಿಯಲ್ಲೇ ಸಿಕ್ಕಾಗ ಆ ಹುರುಪು ಇನ್ನೂ ಇರುತ್ತೆ. ಎಷ್ಟೋ ವರ್ಷಗಳಾದ ಮೇಲೆ ಯಾವತ್ತೇನೋದು ಸಿನಿಮಾಗೆ ಯಾವತ್ತೂ ಅವಾರ್ಡ್ ಕೊಟ್ಟಾಗ ಆ ಥರದ್ದು ಬೇಸರ ಆಗಿರಬಹುದೇನೋ. ನಾನು ಅವಾರ್ಡ್ ತೊಗೊಳ್ಳೋದೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ಆದರೂ ನನ್ನ ಆಯ್ಕೆ ಮಾಡಿದಂಥ ಆಯ್ಕೆಗಾರರಿಗೆ ಕೃತಜ್ಞನಾಗಿದ್ದೇನೆ ನಾನು ಅಂತ ಸುದೀಪ್ ಒಂದು ಕಡೆ ಬರ್ಕೊಂಡಿದ್ದಾರೆ. ನನ್ನ ಈ ನಿರ್ಧಾರದಿಂದ ಯಾರಿಗಾದರೂ ಬೇಸರವಾಗಿದ್ದಲ್ಲಿ ಕ್ಷಮೆ ಇರಲಿ, ಆದರೆ ನನಗಿಂತ ಹೆಚ್ಚು ಮಂದಿ ಶ್ರಮಜೀವಿಗಳಿದ್ದಾರೆ ಇಲ್ಲಿ, ಮೊದಲು ಅವರು ಕೊಡಿ. ಗೌರವಯುತವಾಗಿ ಅತ್ಯುತ್ತಮ ನಟ ಪ್ರಶಸ್ತಿ ನನಗೆ ಬೇಡ ಅಂಥೇಳಿ, ರಾಜ್ಯ ಪ್ರಶಸ್ತಿ ನನಗೆ ಬೇಡ ಅಂಥೇಳಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ.